CCTV ಅಲ್ಲಿ ಏನಿತ್ತು ಅವ್ರ ಮನೆ ಒಳಗೆ, ಹಳೆ ಮನೆ ಒಳಗೆ ಆ CCTV ಬಂದಿತ್ತಂತೆ. ಅಂದರೆ ಅದು ಚಾಲನೆಯಲ್ಲಿ ಇರಲಿಲ್ಲ, ಹೊಸ ಮನೆ ಮುಂದೆ CCTVಗಳು ಇರಲಿಲ್ಲ ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆ. ಈ CCTV ಬಂದಿರೋದು ಹೇಗೆ ಗೊತ್ತಾಗುತ್ತೆ ಇವ್ರಿಗೆ? ಆಮೇಲೆ ಅವ್ರ ಊರಿಗೆ ಎಂಟ್ರಿ ಆದ ಕೂಡಲೇನು ಊರಲ್ಲಿ ಎಲ್ಲೋ ಒಂದು ಕಡೆ CC ಕ್ಯಾಮ್ರಾ ಇರುತ್ತೆ. ಆ ಗ್ರಾಮಕ್ಕೆ ನೋಡಿದಾಗ ಒಳ್ಳೆ ಅರಮನೆ ಇದ್ದಂಥ ಮನೆ, ಆದ್ರೆ ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಅದ್ರ ಮುಂದ್ಗಡೆ CCTV ಇಲ್ಲ. ಹಾಗಾದ್ರೆ ಇದೆಲ್ಲನೂ ರೀತಿ ಸೋಗಿನಲ್ಲಿ ಬರ್ತಾರೆ, ಇವರಿಗೆ ಯಾರು ಮಾಹಿತಿ ಕೊಡ್ತಾರೆ ಅನ್ನುವಂಥ ವಿಷಯನೇ ಇವತ್ತು ಪ್ರಶ್ನೆನ ನಾವು ಚರ್ಚೆ ಮಾಡುವ. ಮಾನ್ಯ ವೀಕ್ಷಕರೇ, ಅಳಿದುಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಇತ್ತೀಚೆಗೆ ಒಂದು ಘಟನೆಯನ್ನ ಕೇಳಿರ್ತೀರ, ಅದು ತುಂಬಾ ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ, ರಾಜ್ಯದಲ್ಲಿ ಸಂಚಲನ ಸೃಷ್ಟಿಯಾಗುತ್ತೆ. ಏನಂತ ಹೇಳಿದ್ರೆ ಇಡಿ ದಾಳಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲಾದ ಹತ್ರ ಇರುವ ಇಡಿ ದಾಳಿ ಆಗುತ್ತೆ. ದಾಳಿಗೆ ಬಂದಂತವರು ಗೋಣಿ ಚೀಲದಲ್ಲಿ ದುಡ್ಡನ್ನ ತುಂಬಿಕೊಂಡು ಹೋಗ್ತಾರೆ. ಮತ್ತೆ ಆ ನಂತರ ಗೊತ್ತಾಗೋದು ಅವ್ರು ಇಡಿ ಅಧಿಕಾರಿಗಳಲ್ಲ. ಹಾಗಾದ್ರೆ ಯಾರು? ಏನ್ ಅಂತ ಕುಗ್ರಾಮ, ಯಾಕಂತ ಹೇಳಿದ್ರೆ ನರ್ಸಾ ಅನ್ನೋ ಗ್ರಾಮ ಕರ್ನಾಟಕ ಹಾಗೂ ಕೇರಳ ಗಡಿ ಭಾಗದಲ್ಲಿ ಬರುವಂತ ಗ್ರಾಮ. ಅಲ್ಲಿ ಹೇಗೆ ಅವರು ದಾಳಿ ಮಾಡ್ತಾರೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಏನ್ ಇತ್ತೀಚೆಗೆ ಆನ್ಲೈನ್ ಚೀಟಿಂಗ್ ಇರ್ಬೋದು, ಅಥವಾ ಮನೆಗಳಿಗೆ ಬರುವಂಥದ್ದು ಅಂತ ಹೇಳಿದ್ರೆ ಬೇರೆ ಬೇರೆ ಭವಿಷ್ಯ ಹೇಳ್ತೇವೆ ಅಂತ ಹೇಳಿ, ಅಥವಾ ನಿಮ್ಮ ಮನೆಯ ಗ್ರಹಗತಿ ಹೇಳ್ತೇವೆ ಅಂತ ಹೇಳಿ ಮನೆಗೆ ಹೊಕ್ಕಂಥವ್ರಿಂದ ಲೂಟಿ ಆಗ್ತಾ ಇರೋದು, ಇವೆಲ್ಲನೂ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ನಡೆದಿದೆ. ಯಾವಾಗ ಫೋನ್ ಮಾಡಿ ನಿಮ್ಮ ಮಗ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಾನೆ, CBI ಅವರು ನಾವು ಮಾತಾಡ್ತಾ ಇರೋದು, ನಿಮ್ಮ ಕೊರಿಯರ್ನಲ್ಲಿ ಡ್ರಗ್ಸ್ ಬಂದ್ಬಿಟ್ಟಿದೆ, ಹೀಗಾಗಿ ನಾವು ಸ್ಪೆಷಲ್ ಬ್ರಾಂಚಿನವರು ಮಾತಾಡೋದು, ಕಳೆದ ಸ್ವಲ್ಪ ವರ್ಷಗಳಿಂದ ಭಾರಿ ಜೋರಾಗಿ ನಡೀತಾ ಇತ್ತು ಫೋನ್ನಲ್ಲಿ. ಕೊನೆಗೂ ಸರ್ಕಾರ ಏನು ಮಾಡ್ತಂತ ಹೇಳಿದ್ರೆ, ಕಾಲರ್ ಟೂನ್ ಇರುತ್ತೆ, ಮೊಬೈಲ್ ಕಾಲರ್ ಟೂನು, ಅದರಲ್ಲಿ ಇದ್ರ ಬಗ್ಗೆ ಸಂದೇಶವನ್ನ, ಅಂದ್ರೆ ಜಾಗೃತಿ ಸಂದೇಶವನ್ನ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಈ ರೀತಿ ಯಾವುದೇ ಫೋನ್ಗಳು ಬಂದರೂ ದಯವಿಟ್ಟು ಆ ಫೋನ್ಗಳಿಗೆ ಅಟೆಂಡ್ ಮಾಡಬೇಡಿ, ರೆಸ್ಪಾನ್ಸ್ ಮಾಡಬೇಡಿ, ಅದಕ್ಕೆ ಯಾವುದೇ ರೀತಿಯ ಉತ್ತರ ಕೊಡಬೇಡಿ, ಇದು ನಾವು ಗೃಹ ಇಲಾಖೆಯಿಂದ ಹೇಳ್ತಾ ಇರುವಂಥದ್ದಂತ ಹೇಳಿ ಇತ್ತೀಚೆಗೆ ಎಲ್ಲ ಮೊಬೈಲ್ ಕಾಲರ್ ಟೂನ್ಗಳಲ್ಲೂ ಬರ್ತಾ ಇದೆ. ಹಾಗಾದರೆ ಇದಾದ ನಂತರ ಈಗ ಹೊಸ ಇನ್ನೊಂದು ಎಮೋ ಶುರುವಾಗಿದೆ. ಈ ಎಮೋ ಎಷ್ಟು ವಿಚಿತ್ರವಾಗಿದೆ ಅಂತ ಹೇಳಿದ್ರೆ, ಪ್ರತಿ ದಿವಸ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಸ್ಪೆಷಲ್ ಆಫೀಸರ್ಸು ಇಡಿ ದಾಳಿ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಈಗ ಇದೊಂದು ದಂಧೆನ ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಈ ಕತೆ, ಯಾಕಂದ್ರೆ ಇದನ್ನ ಯಾರು ಮಾಡ್ತಾರೆ, ಇವ್ರಿಗೆ ಇದೇ ಮನೆ ಇಲ್ಲೇ ಇದೆ ಅಂತ ಹೇಗೆ ಗೊತ್ತಿರುತ್ತೆ? ಈ ಮನೆಯಲ್ಲಿ ಯಾಕಂತ ಹೇಳಿದ್ರೆ ಇಲ್ಲಿ ಬರುವಂತ ದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ಈ ಮನೆ ತುಂಬಾ ದೊಡ್ಡ ಬ್ಯಾಂಗ್ಲೋ, ತುಂಬಾ ದೊಡ್ಡ ಮನೆ, ಸುಮಾರು ಫ್ಲೋರ್ಗಳ ಹೈಟ್ ಇದೆ. ಆ ಗ್ರಾಮಕ್ಕೆ ನೋಡಿದಾಗ ಒಳ್ಳೆ ಅರಮನೆ ಇದ್ದಂತ ಮನೆ, ಆದ್ರೆ ತುಂಬಾ ವಿಚಿತ್ರ ಅಂತ ಹೇಳಿದ್ರೆ ಅದ್ರ ಮುಂದ್ಗಡೆ CCTV ಇಲ್ಲ. ಹಾಗಾದ್ರೆ ಇದೆಲ್ಲನೂ ರೀತಿ ಸೋಗಿನಲ್ಲಿ ಬರ್ತಾರೆ, ಇವರಿಗೆ ಯಾರು ಮಾಹಿತಿ ಕೊಡ್ತಾರೆ ಅನ್ನುವಂಥ ವಿಷಯನೇ ಇವತ್ತು ಪ್ರಶ್ನೆನ ನಾವು ಚರ್ಚೆ ಮಾಡುವ. ತುಂಬಾ ಈ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಇದು ಎಲ್ಲರಿಗೂ ತುಂಬಾ ಕುತೂಹಲವಾಗಿರುತ್ತೆ. ಯಾಕಂತ ಹೇಳಿದ್ರೆ ಈ ರೀತಿಯ ವಿಷಯಗಳನ್ನ ಯಾರು ಇನ್ಫಾರ್ಮೇಶನ್ ಕೊಡ್ತಾರೆ? ಈ ಮನೆಯಲ್ಲಿ ಇದೇ ಇದೆ, ಇವ್ರ ಹತ್ರ ಇಷ್ಟೇ ದುಡ್ಡಿದೆ, ಗೋಣಿ ಚೀಲದಲ್ಲಿ ತುಂಬಿಕೊಂಡು ಹೋದ್ರು ಅನ್ನುವಂಥದ್ದು ಈಗ ಬರುವಂಥದ್ದು. ಇಷ್ಟೇ ದುಡ್ಡಿದೆ ಅನ್ನುವಂಥದ್ರಾದ್ರೆ ಇದಕ್ಕೆಲ್ಲ ಏನಂತ ಹೇಳಿದ್ರೆ ಯಾರೋ ಇರಬೇಕಲ್ಲ ಹಿಂದೆ. ಈ ರೀತಿ ಯಾರು ಮಾಡ್ತಾರೆ ಅನ್ನೋದಕ್ಕೆ ನಿಮಗೆ ಸ್ವಲ್ಪ ವರ್ಷಕ್ಕೆ ಹಿಂದೆ ಹೋಗ್ಬಿಟ್ರೆ ನೀವು ಸ್ಪೆಷಲ್ 26 ಅಂತ ಹೇಳಿ ಒಂದು ಹಿಂದಿ ಸಿನಿಮಾನ ನೋಡಿರ್ತೀರ. ಇದರದ್ದು ಸ್ವಲ್ಪ ಈ ಕಥೆನ ಲಿಂಕ್ ಮಾಡಿ ನಾವು ಮುಂದಕ್ಕೆ ಏನು ಮಾಡುವ ಅಂತ ಹೇಳಿದ್ರೆ, ಈ ದಾಳಿ ಹೇಗಾಯ್ತಂತ ನಾವು ಮಾತಾಡ್ತಾ ಹೋಗುವ. ಮೊದಲು ಸ್ಪೆಷಲ್ 26 ಸಿನಿಮಾದಲ್ಲಿ ಇದರಲ್ಲಿ ನೀವು ನೋಡಿರ್ತೀರ, ಅದು ಅಕ್ಷಯ್ ಕುಮಾರ್, ಅನುಪಮ್ ಖೇರ್, ಈ ರೀತಿ ಎಲ್ಲ ತಾರಾಗಣ ಈ ಸಿನಿಮಾದಲ್ಲಿರುತ್ತೆ. ತುಂಬಾ ಅದ್ಭುತವಾದ, ಆ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾ ಹಿಟ್ ಆಗುತ್ತೆ. ಸುಮಾರು 5-6 ಊರಿನವ್ರದ್ದು ತಂಡ ಇರುತ್ತೆ ಆ ಸಿನಿಮಾದಲ್ಲಿ, ಬೇರೆ ಬೇರೆ ಊರವರು. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಆಗಿನ ಕಾಲಕ್ಕೆ ಇನ್ಕಮ್ ಟ್ಯಾಕ್ಸು CBI ಆಫೀಸರ್ ತರ ವೇಷ ಹಾಕೊಂಡು ಎಲ್ಲಿ ಯಾರನ್ನ ಟಾರ್ಗೆಟ್ ಮಾಡ್ಬೇಕಂತ ಹೇಳಿದ ಕೂಡಲೇ ಆ ಊರಿನ ಲೋಕಲೇಟ್ಸ್ ವ್ಯಕ್ತಿಗಳು ಯಾರಿದ್ದಾರೆ ಅಲ್ಲಿನ ಒಬ್ಬನಂತ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ವಿ. ಈ ಊರಲ್ಲಿ ಯಾರು ಶ್ರೀಮಂತರಿದ್ದಾರೆ, ಅವನು ಯಾವಾಗ ಹೋಗ್ತಾನೆ, ಅವನು ಯಾವಾಗ ಬರ್ತಾನೆ, ಅವನ ಏನೇನು ಚಲನವಲನಗಳಿದಾವೆ ಅಂಥೇಳಿ ಪೂರ್ತಿ ಅವನ ಹತ್ರ ಎಲ್ಲ ವಿಶೇಷ ಅವನ ರಿಪೋರ್ಟ್ ಎಲ್ಲ ತರಿಸೋದು. ಅದಾದ ನಂತರ ಇನ್ನೊಂದು ಈ ಸಿನಿಮಾದಲ್ಲಿ ಬರುತ್ತೆ, ಇದೇ ಎಮ್ಮೋ ಅಲ್ಲಿ ಬರುತ್ತೆ. ಇದು ನೀವು ತುಂಬಾ ಈ ವಿಚಾರನೇ ತುಂಬಾ ತಲೆ ಕೆಡಿಸ್ಕೊಳ್ಳೋದು. ಪ್ರತಿ ಊರಲ್ಲಿನೂ ಯಾವ್ದಾದ್ರೂ ಒಂದು ಸಮಸ್ಯೆ ಮಾಡಿಕೊಂಡು
ಅಥವಾ ಯಾವುದಾದ್ರೂ ಕೇಸಲ್ಲಿ ಜೈಲಿಗೆ ಹೋದಾಗ ಏನು ಜೈಲಿಗೆ ಹೋಗ್ತಾರೆ, ಅದರಲ್ಲಿ ಸುಮಾರು ಒಂದು 20ರಷ್ಟು ಜನ ಏನಿರುತ್ತೆ ಅಂತ ಹೇಳಿದ್ರೆ ಅವ್ರ ಮನಸ್ಥಿತಿಗಳೇ ಬೇರೆ ಬೇರೆ. ಈ ರೀತಿ ಯಾವತ್ತು ಯಾರ ಮನೆ ಲೂಟಿ ಮಾಡಬೇಕು, ಯಾವ ರೀತಿ ಕೃತ್ಯ ಮಾಡಬೇಕು, ಈ ರೀತಿ ಎಲ್ಲ ಶಾಮೀಲಾದಂಥವ್ರು ಯಾರಿರ್ತಾರೆ. ಯಾಕಂದರೆ ಜೈಲು ಹೋಗೋರು ಅಂದ್ಕೊಳ್ಳೇನೆ ಎಲ್ಲರೂ ಒಂದೇ ಥರ ಇರಲ್ಲ, ಬೇರೆ ಬೇರೆ ಅಪರಾಧದಲ್ಲಿ ಹೋಗಿರ್ತಾರೆ. ಇವ್ರೇನು ಒಳಗೆ ಹೋಗ್ತಾರೆ ಜೈಲಲ್ಲಿ ಇವರು ಒಂದು ಸ್ವಲ್ಪ ದಿವಸ ಇರ್ತಾರೆ, ಜಾಮೀನಾಗಿರೋದಿಲ್ಲ, ಸ್ವಲ್ಪ ದಿವಸ ವಿಚಾರಣಾಧೀನ ಕೈದಿಯಾಗಿರ್ತಾರೆ. ಇರ್ತಾರೆ. ಇಲ್ಲ ಅಂದರೆ ಕೆಲವೊಂದು 1 ವರ್ಷ 2 ವರ್ಷ ಇವ್ರಿಗೆ ಶಿಕ್ಷೆ ಆದಂಥವ್ರು ಏನು ಮಾಡ್ತಾರೆ ಅಂದರೆ ಜೈಲು ಹೋಗ್ತಾರೆ. ಜೈಲಿನಲ್ಲಿ ಏನಿರುತ್ತೆ ಅಂದರೆ ಇದೇ ರೀತಿ ಯಾರ ಮನೆ ಯಾವ್ಯಾವ ಊರಿನಿಂದ ಬಂದಿದ್ದಾರೆ, ಆ ಊರಿನಲ್ಲಿ ಯಾರಿದ್ದಾರೆ, ಅವರ ವೃತ್ತಿ ಏನು, ಅವ್ರ ಕೆಲಸ ಏನು, ಅವರು ಎಲ್ಲ ಕ್ರಮಬದ್ಧವಾಗಿ ವ್ಯಾಪಾರ ಮಾಡ್ತಾರ ಅಥವಾ ಅದರಲ್ಲಿ ಏನಾದರೂ ಬೇರೆ ಬೇರೆ ರೀತಿ ವ್ಯವಹಾರ ಮಾಡ್ತಾರೆ ಅಂಥೇಳಿ ಇವ್ರೇನು ಮಾಡ್ತಾರೆ, ಒಂದು ಕಡೆ ಮೀಟಿಂಗ್ ಹಾಕ್ಕೊಂಡು ಜೈಲಲ್ಲಿ ಎಲ್ಲ ತಿಳ್ಕೊಳ್ತಾರೆ. ಅಂದರೆ ಈ ರೀತಿ ವೇಷ ಭೂಷ ಪೋಷಾಕ್ ಹಾಕ್ಕೊಂಡು ಹೋಗುವಂಥವ್ರದ್ದೇ ಇನ್ನೊಂದು ತಂಡ ಹೊರಗಿರುತ್ತೆ. ಇದನ್ನೇ ಕೆಲಸ ಮಾಡೋದು. ತುಂಬ ಇವ್ರು ಯಾರಿಗೂ ಜಗತ್ತಿಗೆ ಗೊತ್ತಾಗೋದಿಲ್ಲ. ಅಲ್ಲಿಂದ ಏನಾಗುತ್ತೆ ಅಂದರೆ ಇವ್ರ ಒಳಗೆ ಯಾವನಿರ್ತಾನೆ ಅವನಿಗೆ ದುಡ್ಡು ಕೊಟ್ಟಿರ್ತಾರೆ. ಅವನಿಗೆ ದುಡ್ಡು, ಅವನೇನೇನೋ ಏನು ಸ್ವಲ್ಪ ಸಮಸ್ಯೆಗಳಿದೆ ಅದೆಲ್ಲ ನೋಡ್ಕೊಳ್ತಿರ್ತಾರೆ. ಅವನ ಹತ್ರ ಈ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಮಾಹಿತಿ ಕಲೆಕ್ಟ್ ಮಾಡಿದ ನಂತರ ಕರೆಕ್ಟಾಗಿ ಹೋಗಿ ಇವನ ಹತ್ರ ಇಷ್ಟೇ ದುಡ್ಡಿದೆ, ಈ ಉದ್ಯಮಿ ಈ ರೀತಿ ಫ್ರಾಡಿಂಗ್ ಮಾಡ್ತಾನೆ, ಚೀಟಿಂಗ್ ಮಾಡ್ತಾನೆ, ಇನ್ಕಮ್ ಟ್ಯಾಕ್ಸ್ ಕಟ್ಟೋದಿಲ್ಲ, ಅಥವಾ ಇಲ್ಲ ಇವನ ಏನೋ ಬಿಸ್ನೆಸ್ಗಳೇನಿದ್ದಾವೆ ಇವು ಕೆಲವೊಂದು ಲೀಗಲ್ ಇದೆ ಅನ್ನೋದು ಯಾವಾಗ ತಿಳ್ಕೊಳ್ತಾರೆ, ಆಗ ಸಮಯ ನೋಡಿ ಅದೇ ಹೆಸರಲ್ಲಿ ರೇಡ್ ಮಾಡ್ತಾರೆ. ರೇಡ್ ಮಾಡಿದ ನಂತರ ಅಲ್ಲಿ ಏನೇನು ಸಿಗುತ್ತೆ ಎಲ್ಲ ತಗೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ಗಾಡಿ ಒಳಗೆ ತುಂಬಿಕೊಳ್ತಾರೆ. ಆ ಗಾಡಿನ ಏನಂತ ಹೇಳಿದ್ರೆ ಯಾರು ಗಾಡಿ ನಂಬರ್ ಪ್ಲೇಟ್ ಚೇಂಜ್ ಮಾಡ್ತಾರೆ. ನಂತರ ಅವ್ರು ಏನು ಮಾಡ್ತಾರೆ ಅಂದರೆ ಉಳಿದವರೆಲ್ಲ ಬೇರೆ ಬಸ್ಸು ಟ್ರೈನ್ ಕಡೆ ಸಪ್ರೇಟಾಗಿ ಹೊರಟು ಹೋಗ್ಬಿಡ್ತಾರೆ. ಆಮೇಲೆ ಯಾರು ಆ ಕಾರನ್ನು ಇದು ನಂಬರ್ ಪ್ಲೇಟ್ ಚೇಂಜ್ ಮಾಡಿದಂಥ ಕಾರು ಅವನು ಒಂದು ದಿಕ್ಕಿಂದ ಒಬ್ಬ ನಡೆಸ್ಕೊಂಡು ಹೋಗ್ಬಿಡ್ತಾನೆ. ಸೊ ಈ ರೀತಿ ಏನಂತ ಹೇಳಿದ್ರೆ ಇದನ್ನೆಲ್ಲನೂ ನೀವು ಆ ಸಿನಿಮಾದಲ್ಲಿ ನೋಡ್ಲಿಕ್ಕೆ ಸ್ಪೆಷಲ್ 26ರಲ್ಲಿ ಈ ರೀತಿ ಕೆಲವೊಂದು ಎಮೋಗಳು ಆ ಸಿನಿಮಾದಲ್ಲಿ ಬರ್ತವೆ. ಈಗ ಏನು ಬಂಟ್ವಾಳದ ವಿಟ್ಲಾದ ಹತ್ರ ನಡೆದಂಥ ನರ್ಸಾದಲ್ಲಿ ಒಂದು ಘಟನೆ ಆಗುತ್ತೆ. ಈ ಘಟನೆ ನೋಡಿದಾಗ ಸೇಮ್ ಆ ಸಿನಿಮಾ ನೆನಪು ಬರುತ್ತಿಲ್ಲ. ಯಾಕಂತ ಹೇಳಿದ್ರೆ ಆ ಗ್ರಾಮ ಇದೆ, ಆ ಗ್ರಾಮದಲ್ಲಿ ಅದು ಒಂದೇ ಮನೆ ಇರೋದು. ಅದು ತುಂಬಾ ದೊಡ್ಡ ಮನೆ, ಅರಮನೆ ಅಂತ ಮನೆ. ಬಿಡಿ ಅಂತ ಹೇಳಿ ಬಿಸ್ನೆಸ್ ಮ್ಯಾನ್ ಇವರು ದೊಡ್ಡ ಉದ್ಯಮಿದಾರರು. ಬೇಕಾದಷ್ಟು ಕೃಷಿ ತೋಟ ಇದೆ ಇವ್ರ ಹತ್ರ, ಬೇಕಾದೆಲ್ಲ ಇದೆ. ಆ ಭಾಗದಲ್ಲಿ ಶ್ರೀಮಂತರ ಇದ್ದಂಥವ್ರು, ದುಡ್ಡಿರುವಂಥವ್ರು, ದೊಡ್ಡ ಉದ್ಯಮಿಗಳು. ಅಂದರೆ ಒಂದು ಹಳ್ಳಿಗೆ ನಾವು ತಗೊಂಡಾಗ ಆ ಪರಿಸರಕ್ಕೆ ತಗೊಂಡಾಗ ದೊಡ್ಡ ಉದ್ಯಮಿಗಳು. ಸೊ ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಶುಕ್ರವಾರ ದಿವಸ ಇವರು ಯಥಾ ಪ್ರಕಾರ ಇವ್ರದ್ದೇನು ಹೊರಗಡೆ ಕೆಲಸ ಇರುತ್ತೆ ಅಂದರೆ ಬೆಳಗ್ಗೆಯಿಂದ ತಮ್ಮ ಕೆಲಸ ಏನೇನಿರುತ್ತೆ ಹೊರಗೆ ಹೋಗೋದು, ಅಥವಾ ಅವರು ಅಲ್ಲಿ ಮನೆಯಲ್ಲಿ ಇದ್ದಂಥವ್ರು ಅವ್ರು ಬೇರೆ ಕಡೆ ಎಲ್ಲಾದರೂ ಅವ್ರ ರಿಲೇಷನ್ ಮನೆಗೆ ಹೋಗೋದು, ಈ ರೀತಿ ಇವರು ಆವತ್ತಿನ ಬೆಳಗ್ಗೆಯಿಂದ ಇವ್ರದ್ದೆಲ್ಲ ಶುರುವಾಗುತ್ತೆ. ಆಗ ಮಧ್ಯಾಹ್ನದ ಸಮಯದಲ್ಲಿ ಇಲ್ಲಿ ಒಂದು ಎರಿಟಿಗಾದಲ್ಲಿ 6 ಜನ ಬರ್ತಾರೆ. 6 ಜನ ಬಂದಂಥವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಮನೆ ಮುಂದೆ ನೋಡ್ತಾರಂತೆ. ನೋಡಿದಾಗ ಅಲ್ಲಿ ಯಾವುದೇ ಗಾಡಿಗಳು ಕಾಣುವುದಿಲ್ಲ ಅನ್ನುವಂಥದ್ದು ಇಲ್ಲಿವರೆಗೆ ಸುದ್ದಿ. ಆಗ ಅವ್ರು ಮತ್ತೆ ತಿರ್ಗಾ ವಾಪಸ್ ಅದಾದ ಮೇಲೆ ಮತ್ತೆ ಬರ್ತಾರಂತೆ, ಮತ್ತೆ ವಾಪಸ್ ಹೋಗಿ 2ನೇ ಸರಿ ಬಂದಾಗ ಸಮೇತನು ಅದ್ರ ಪಕ್ಕದಲ್ಲಿ ಅವ್ರದ್ದೊಂದು ಹಳೆ ಮನೆ ಇರುತ್ತೆ. ಹಳೆ ಮನೆ ಅಂದ್ರೂ ಅದು ತುಂಬ ದೊಡ್ಡ ಮನೆನೇ. ಆ ಹಳೆ ಮನೆ ಮುಂದೆ ನಿಲ್ತಾರಂತೆ. ಆಮೇಲೆ ಆ ಹೊಸ ಮನೆ ಹತ್ರ ನೋಡ್ತಾರೆ. ಅವರು ಸುಮಾರು ಈಗ ಸ್ವಲ್ಪ ವರ್ಷಗಳ ಹಿಂದೆ ಆ ಮನೆಯ ಗೃಹ ಪ್ರವೇಶ ಮಾಡಿರ್ತಾರೆ. ಆ ಮನೆಯನ್ನು ಅವ್ರು ನೋಡ್ತಾರೆ ಅಲ್ಲಿ ಇನ್ಯಾರೂ ಬಂದಿರೋದಿಲ್ಲ. ಆಮೇಲೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹಳೆ ಮನೆ ಇದೆ, ಹಳೆ ಮನೆಯ ಮುಂದೆ 360 ಡಿಗ್ರಿ ಕ್ಯಾಮ್ರಾ ಇರುತ್ತೆ. ಇನ್ನೊಂದು ಚಿಕ್ಕ ಕ್ಯಾಮ್ರಾನು ಅಲ್ಲಿರುತ್ತೆ. ಆದ್ರೆ ಹೊಸ ಮನೆ ಮುಂದೆ ಯಾವುದೇ ಕ್ಯಾಮ್ರಾಗಳು ಇರುವುದಿಲ್ಲ, CC ಕ್ಯಾಮ್ರಾಗಳು ಇರುವುದಿಲ್ಲ. ಇದಾದ ನಂತರ ಏನು ಮಾಡ್ತಾರೆ, ಸಂಜೆ ಅವರು 7:30 ಸುಮಾರಿಗೆ ಬರ್ತಾರಂತೆ. ಬಂದಂಥವ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಮನೆ ಒಳಗೆ ಇದಾರಂಥೇಳಿ. ಆ ಒಂದು ದೊಡ್ಡ ಬಂಗ್ಲೋ ಮನೆ ಏನಿದೆ ಆ ಮನೆ ಒಳಗೆ ಈ 6 ಜನ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದಂಥವ್ರು ತಮ್ಮ ID ಕಾರ್ಡನ್ನು ತೋರಿಸ್ತಾರಂತೆ. ID ಕಾರ್ಡ್ ತೋರಿಸಿದ ಕೂಡಲೇ ಇಂಗ್ಲೀಷಲ್ಲಿ ಮತ್ತು ಹಿಂದಿಯಲ್ಲಿ ಮಾತಾಡ್ತಾರೆ. ಆಗ ಆ ಮನೆ ಮಾಲೀಕರು ಏನಿದ್ದಾರೆ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ನಮಗೆ ಇಂಗ್ಲೀಷು ಅಥವಾ ಹಿಂದಿ ನಮ್ಗೆ ಅರ್ಥ ಆಗೋದಿಲ್ಲ, ಕನ್ನಡದಲ್ಲಿ ಮಾತಾಡಿ ಅಂತ. ಆಗ ಇನ್ನೊಬ್ಬ ಏನು ಮಾಡ್ತಾನೆ ಅಂದರೆ
ಹಿಂದಿಯಲ್ಲಿ ಮಾತಾಡ್ತಾನೆ. ಹಿಂದಿಯವನು ಏನು ಮಾಡಿಬಿಡ್ತಾನೆ, ಕನ್ನಡದವರ ನೀವು ಕನ್ನಡ ಮಾತಾಡ್ಬೇಕಂತೇಳಿ ಇನ್ನೊಬ್ರು ಇದ್ದಾರೆ, ಇವ್ರ ಹತ್ರ ಕನ್ನಡ ಮಾತಾಡಿ ಅಂತ. ಈ ರೀತಿ ನಾವು ಇಡಿ ಅಧಿಕಾರಿಗಳು ನಾವು ಇದರಿಂದ ಬಂದಿದ್ದೇವೆ, ಸೊ ನಿಮ್ಮ ಮನೆ ನಾವು ರೇಡ್ ಮಾಡ್ತಾ ಇದ್ದೇವೆ ಅಂಥೇಳಿ ಅವ್ರ ID ಕಾರ್ಡ್ ತೋರಿಸಿ ಅವ್ರನ್ನೆಲ್ಲ ಒಂದು ಕಡೆ ಕೂರಿಸಿ ಇಡೀ ಮನೇನ ತಲಾಶೆ ಮಾಡ್ತಾರಂತೆ. ಇಡೀ ಮನೇನ ತಲಾಶೆ ಮಾಡಿದಂಥವ್ರು 2 ರಿಂದ 2.5 ತಾಸು ಹುಡುಕಾಡ್ತಾರ ಮನೆ ತುಂಬ. ಮನೆ ಹುಡುಕಾಡಿ ಇದು ಅಲ್ಲಿತ್ತ ಇದು ಇಲ್ಲಿತ್ತ ಅಂಥೇಳಿ ಎಲ್ಲ ಫೈಲು ನೋಡೋದು ಮಾಡೋದು ಎಲ್ಲ ಮಾಡ್ತಾರೆ. ಆದ ನಂತರ ದುಡ್ಡು ಇಟ್ಟಿರುವಂಥ ಜಾಗ, ದುಡ್ಡನ್ನು ಏನು ಮಾಡ್ತಾರೆ, ಮೂಟೆ ಒಳಗೆ ತುಂಬಿಕೊಳ್ತಾರೆ. ತುಂಬಿಕೊಳ್ಳೋಕ್ಕಿಂತ ಮೊದಲು ಇವ್ರು ಏನು ಮಾಡಿರ್ತಾರೆ ಅಂದರೆ, ಯಥಾ ಪ್ರಕಾರ ಏನು ಕೆಲವೊಂದು ಮನೆಗಳ ರೇಡ್ ಆದಾಗ ಯಾವ ರೀತಿ ಮೊಬೈಲ್ಗಳನ್ನ ಅವ್ರ ಹತ್ರ ಇಸ್ಕೊಂಡು ಅದನ್ನು ಸ್ವಿಚ್ ಆಫ್ ಮಾಡ್ತಾರೆ, ಇವರೆಲ್ಲ ಮೊಬೈಲ್ಗಳನ್ನು ಸ್ವಿಚ್ ಆಫ್ ಇಟ್ಕೊಳ್ತಾರೆ. ಸ್ವಿಚ್ ಆಫ್ ಮಾಡಿ ಆಮೇಲೆ ಒಂದು ಡ್ರಾವರ್ ಮೇಲೆ ಒಂದು ಮೊಬೈಲ್ ಇರುತ್ತೆ, ಆ ಮೊಬೈಲ್ನು ತಾವು ಇಟ್ಕೊಳ್ತಾರೆ. ಅಂದರೆ ಮನೆ ಉಪಯೋಗಕ್ಕೇನೋ ಇಟ್ಟಿರ್ಬೋದೇನೋ ಅದನ್ನು ಏನು ಮಾಡ್ತಾರೆ ಇಟ್ಕೊಂಡು, ಅದನ್ನು ತಮ್ಮ ಬಳಿ ಇಟ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ನಂತರ ಆ ದುಡ್ಡನ್ನು ಏನು ಅಂತ ಹೇಳಿದ್ರೆ, ಇಲ್ಲಿ ಬರುವಂಥದ್ದು ಈಗ ದುಡ್ಡು, ಆ ದುಡ್ಡನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ ಆ ತಮ್ಮ ಮೂಟೆಯಲ್ಲಿ ಕಟ್ಕೊಂಡು ಗೋಣಿ ಚೀಲದಲ್ಲಿ ತುಂಬಿಕೊಂಡು ಅಲ್ಲಿಂದ ಏನು ಮಾಡಿಬಿಡ್ತಾರೆ, ಹೊರಟು ಬಿಡ್ತಾರೆ. ಹೊರಟು ಬಿಟ್ಟಾಗ ಏನಾಗುತ್ತೆ ಅಂದರೆ, ಇವರು ಗಾಡಿ ನೋಡಿದಾಗ ಅದು TN ರಿಜಿಸ್ಟ್ರೇಷನ್ ಇರುತ್ತೆ. ಸೊ ಅಲ್ಲಿಂದ ಏನು ಮಾಡ್ತಾರೆ, ನಾವು ಇದನ್ನು ತೊಗೊಂಡೋಗ್ತೇವೆ, ನಿಮ್ಮ ಮೊಬೈಲ್ನ ನಾವು ಮಾಜರ್ ಮಾಡಬೇಕು, ಹೀಗಾಗಿ ನೀವು ಅಲ್ಲಿ ಬನ್ನಿ, ನಾವು ಮೊಬೈಲ್ ಕೊಡ್ತೇವೆ ಅಂತ ಹೇಳಿದ್ರೆ, ನಾವೆಲ್ಲ ಉಳ್ಕೊಂಡಿದ್ದೇವೆ ಅಲ್ಲಿ ಬನ್ನಿ, ನಿಮ್ಮ ಮೊಬೈಲ್ ಕೊಡ್ತೇವೆ. ಅದಾದ ನಂತರ ಅವ್ರ ಹಣವನ್ನೆಲ್ಲ ಏನು ಯಾವ ರೀತಿ ಅಧಿಕಾರಿಗಳು ಸೀಸ್ ಮಾಡ್ತಾರೆ ಅದೇ ರೀತಿ ಸೀಜ್ ಎಲ್ಲ ಮಾಡಿ ಸೈನ್ ಎಲ್ಲ ತಗೊಂಡು ನೀವು ಬೆಂಗಳೂರಿಗೆ ಬಂದು ಇದಕ್ಕೆಲ್ಲ ನೀವು ದಾಖಲೆ ಕೊಟ್ಟು ತಗೊಂಡು ಹೋಗಬೇಕು ಅನ್ನುವಂಥದ್ದು ಒಟ್ಟಾರೆಯಾಗಿ ಸಂಜೆ 7:30 ಪ್ರಾರಂಭವಾದಂಥ ಈ ಒಂದು ಇದು ಸರಿಸುಮಾರು ರಾತ್ರಿ 10-10:30 ನಡೆಯುತ್ತೆ. ಅದಾದ ನಂತರ ಅವ್ರೇನು ಮಾಡಿಬಿಡ್ತಾರೆ ಅಂದರೆ, ಅಲ್ಲಿಂದ ಹೊರಟು ಹೋಗ್ತಾರೆ. ಹೊರಟು ಹೋದಂಥವ್ರು ಏನು ಮಾಡ್ತಾರೆ, ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರು ಯಾಕೆ TN ರಿಜಿಸ್ಟ್ರೇಷನ್ನೇ ಗಾಡಿ ಇರುತ್ತಂತ ಹೇಳಿದರೆ, ಇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಗಾಡಿನ ಫಾಲೋ ಮಾಡ್ತಾರೆ. ಯಾಕೆಂದ್ರೆ ಅವ್ರ ಹತ್ರ ಮೊಬೈಲ್ ಇಸ್ಕೋಬೇಕಲ್ಲ. ಈ ಫಾಲೋ ಮಾಡಿದ ನಂತರ ಮುಂದೆ ಹೋದವರು ಎಲ್ಲಿ ಹೋಗಿದ್ದಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಅವಾಗ ಗೊತ್ತಾಗುತ್ತೆ ಇದು ಇವರು ಫ್ರಾಡ್, ಅಂದರೆ ಇವ್ರು ಯಾರೋ ಚೀಟಿಂಗ್ ಮಾಡ್ಲಿಕ್ಕೆ ಬಂದಂಥವ್ರು, ಇವರು ನಕಲಿ ಇಡಿಯವರು ಅನ್ನುವಂಥದ್ದು ಆಗುತ್ತೆ. ಆ ನಂತರ ಅವರು ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡ್ತಾರೆ, ನಮ್ಮದು 30 ಲಕ್ಷ ರೂಪಾಯಿನ ಈ ಥರ ತಗೊಂಡು ಹೋದರು ಅಂಥೇಳಿ. ಆಗ ಸಹಜವಾಗಿ ಅಲ್ಲಿ ಬರುತ್ತೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಅಂತ ಹೇಳಿದರೆ, 30 ಲಕ್ಷ ರೂಪಾಯಿ ಕ್ಯಾಶ್ ಹಾಕಿತ್ತು ಅಂತ ಹೇಳಿದರೆ, ನಾವು ಸುಮಾರು ಎಕರೆ ತೋಟಗಳಿದೆ, ಅದಾದ ನಂತರ ನಮ್ಮದು ಬೀಡಿ ತಯಾರಿಸೋ ಫ್ಯಾಕ್ಟ್ರಿ ಇದೆ, ಈ ಭಾಗದಲ್ಲಿ ಸುಮಾರು ಬೀಡಿ ಕಟ್ಟುತ್ತಾರೆ, ಹೀಗಾಗಿ ಪ್ರತಿ ಶನಿವಾರ ಅವ್ರಿಗೆ ಸಂಬಳ ಕೊಡಬೇಕು, ಹೀಗಾಗಿ ನಾವು ಅವರ ಸಂಬಳಕ್ಕೆಲ್ಲ ಕೊಡೋದಕ್ಕೋಸ್ಕರನೇ ಮನೆಯಲ್ಲಿ ದುಡ್ಡು ಇಟ್ಟಿದ್ದು ತಂದು ಅದ್ರ ಮಧ್ಯಾಹ್ನ ಈ ರೀತಿ ನಡೀತು ಅಂಥೇಳಿ. ಸೊ ಇದಾದ ನಂತರ ಇವರು ಕಂಪ್ಲೇಂಟಲ್ಲಿ ಏನಂತ ಹೇಳಿದ್ರೆ, ಈಗ ಕಂಪ್ಲೇಂಟಲ್ಲಿ ಆಗಿರೋದಂದ್ರೆ 30 ಲಕ್ಷ ರೂಪಾಯಿನ ಬಂದಂಥವ್ರು ತಗೊಂಡು ಹೋಗಿದ್ದಾರೆ, ಆಮೇಲೆ ಅವ್ರು ಈ ರೀತಿ ಹೇಳಿದರು ಅಂಥೇಳಿ. ಪೊಲೀಸರು ಮತ್ತೆ ತಮ್ಮ ತನಿಖೆಯನ್ನು ಪ್ರಾರಂಭಿಸಿದಾಗ ಅವ್ರದ್ದೇನು ಹಳೆ ಮನೆ ಇರುತ್ತೆ, ಹಳೆ ಮನೆ ಮುಂದೆ ಒಂದು 360 ಡಿಗ್ರಿ ಕ್ಯಾಮ್ರಾ ಇರುತ್ತೆ, ಅಲ್ಲಿ ಇನ್ನೊಂದು ಕ್ಯಾಮ್ರಾ ಇರುತ್ತೆ, ಅದನ್ನೇ ಕೂಗಳತ್ತೆ ಅಂದರೆ ಅದರ ಪಕ್ಕದಲ್ಲೇ ಇರುವಂಥವ್ರದ್ದೇನು ಹೊಸಾದ ಭವ್ಯವಾದ ಬಂಗ್ಲೆ ಇದೆ, ಅಲ್ಲಿ CCTV ಇರುವುದಿಲ್ಲ. ಹಾಗಾದರೆ ಇದರಲ್ಲಿ ಯಾರೋ ಅಂತ ಹೇಳಿದರೆ, ಇಲ್ಲಿ ದೊಡ್ಡ ಮಟ್ಟದ ಈಗ ನೋಡೋ ಪ್ರಕಾರ ಸ್ಪೆಷಲ್ 26 ಸಿನಿಮಾ ಬಗ್ಗೆ ಮಾತಾಡಿದ್ದು, ಅದೇ ರೀತಿ ಇಲ್ಲಿ ಬಂದಂಥವರು ಎಲ್ಲ ಪೂರ್ವ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ರಾ, ಅಥವಾ ಈ ರೀತಿ ಟೀಮ್ಗಳಿದಾವ ಅನ್ನುವಂಥದ್ದು ಈಗ ದೊಡ್ಡ ಮಟ್ಟದ ಪ್ರಶ್ನೆ. ಯಾಕಂದರೆ ಈಗ ಆ CCTV ಅಲ್ಲಿ ಏನಿತ್ತು ಅವ್ರ ಮನೆ ಒಳಗೆ, ಹಳೆ ಮನೆ ಒಳಗೆ ಆ CCTV ಬಂದಿತ್ತಂತೆ, ಅಂದರೆ ಅದು ಚಾಲನೆಯಲ್ಲಿ ಇರಲಿಲ್ಲ, ಹೊಸ ಮನೆ ಮುಂದೆ CCTVಗಳು ಇರಲಿಲ್ಲ ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆ. ಈ CCTV ಬಂದಿರೋದು ಹೇಗೆ ಗೊತ್ತಾಗುತ್ತೆ ಇವ್ರಿಗೆ? ಆಮೇಲೆ ಅವ್ರ ಊರಿಗೆ ಎಂಟ್ರಿ ಆದ ಕೂಡಲೇನು ಊರಲ್ಲಿ ಎಲ್ಲೋ ಒಂದು ಕಡೆ CC ಕ್ಯಾಮ್ರಾ ಇರುತ್ತೆ. ಇದು ಯಾವ ರೀತಿ ಪ್ಲ್ಯಾನ್ ಆಗುತ್ತೆ? ಈ ಪ್ಲ್ಯಾನ್ ಅಂತ ಹೇಳಿದ್ರೆ ಇಲ್ಲಿ ಬರುವಂಥ ದೊಡ್ಡ ಪ್ರಶ್ನೆ, ಇಲ್ಲಿ ಯಾರಾದರೂ ಈ ಭಾಗದಲ್ಲಿ ಇದ್ದವರೇ ಅವ್ರಿಗೆ ಹೇಳ್ಕೊಟ್ರ, ಅಥವಾ ಏನಾದರೂ ಆ ಸಿನಿಮಾದಲ್ಲಿ ಬರೋ ಥರ ಕೆಲವೊಂದು ಕಥೆಗಿದೆ ಅಟ್ಯಾಚ್ ಆಯ್ತಾ? ಇದೆಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲರಿಗೂ ಭಾಷೆ ಬರ್ತಾ ಇತ್ತಾ, ಸರಿಯಾದ ಭಾಷೆಗಳೇ? ಅವರು ಅದರಲ್ಲಿ ಒಬ್ಬರು ಹಿಂದಿ, ಒಬ್ಬರು ಇಂಗ್ಲೀಷು, ಒಬ್ಬರು ಕನ್ನಡ, ಈ ರೀತಿ ಮಾತಾಡುವಂಥ ಪ್ಲ್ಯಾನ್ ಮಾಡಿದ್ರ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದರೆ ವಿಶೇಷವಾಗಿ ಈಗ ರಾಜ್ಯದಲ್ಲಿ ಇದೊಂದು ದೊಡ್ಡ ಒಂದು
ಈ ರೀತಿ ಒಂದು ಮನೆಗಳೆಲ್ಲ ಲೂಟಿ ಮಾಡುವಂಥ ದೊಡ್ಡ ದೊಡ್ಡ ತಂಡಗಳೇ ಹುಟ್ಕೊಂಡ್ಬಿಟ್ಟಿದ್ದಾವೆ. ಅದರಲ್ಲಿ ವಿಶೇಷವಾಗಿ ಬರುವಂಥದ್ದು ಇತ್ತೀಚೆಗೆ ಮಲೆನಾಡು ಭಾಗದಲ್ಲೂ ಈ ರೀತಿಯೇ ಘಟನೆಗಳಾಗಿದೆ. ಮನೆಗೆ ನಿಮ್ಮ ಮನೇಲಿ ಆ ಪೂಜೆ ಮಾಡಿಸ್ಬೇಕು, ಇದು ಭವಿಷ್ಯ ಹೇಳಿಸ್ಬೇಕಂತ ಹೇಳಿ ಏನು ಟೀಮ್ಗಳು ಹೊಕ್ಕಂಥದ್ದು ಮನೆನೇ ದೋಚ್ಕೊಂಡು ಹೋಗಿದಂಥ ಉದಾಹರಣೆಗಳಿದ್ದಾವೆ. ಎಷ್ಟೋ ಮನೆಗಳಲ್ಲಿ ಮೊದಲು ನಾವು ಆ ಭವಿಷ್ಯ ಹೇಳ್ತೇವೆ, ನಿಮ್ಮ ಮನೆಯಲ್ಲಿ ಏನಾಗುತ್ತೆ, ನಿಮ್ಮ ಮನೆ ವಾಸ್ತು ನೋಡ್ತೇವೆ, ಈ ರೀತಿ ಅಂತ ಹೇಳಿ ಒಳಗೆ ಬಂದಂಥವ್ರು ಅವ್ರು ಇಡೀ ಮನೆನ ನೋಡಿ ಅಲ್ಲಿ ಯಾರು ವಾಸ ಇರ್ತಾರಂತ ನೋಡಿ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮನೆಯಲ್ಲಿ ಯಾರು ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಮನೆಯಲ್ಲಿ ಯಜಮಾನರುಗಳು ಯಾವಾಗ ಹೊರ ಹೋಗ್ತಾರೆ, ಮನೆಯಲ್ಲಿರುವಂಥವ್ರು ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಇರ್ತಾರೆ ಅನ್ನುವಂಥದ್ದನ್ನೇನಂತ ಈಗ ಅದನ್ನು ವಾಚ್ ಮಾಡಿ ಆ ನಂತರ ಈ ರೀತಿ ಮತ್ತೆ ಅದಾದ ನಂತರ ಅದು ಸರಿಯಾಗಿ ಸಮಯಕ್ಕೆ ಬಂದು ಕೃತ್ಯ ಮಾಡುವಂಥದ್ದು ಅಂದರೆ ವಿಟ್ಲದ ಹತ್ರ ನಡೆದಂಥ ಘಟನೆ ಏನಿದೆ ಇದರಲ್ಲಿ ಒಟ್ಟಾರೆಯಾಗಿ, ಯಾಕಂತ ಹೇಳಿದ್ರೆ ಅದೊಂದು ಕುಗ್ರಾಮಕ್ಕೆ ಟಾರ್ಗೆಟ್ ಮಾಡಿ ಬರಬೇಕಂದ್ರೆ ಇದರಲ್ಲಿ ಯಾರ್ದೋ ಕಾಣದಂಥ ವ್ಯಕ್ತಿಯ ಕೈವಾಡ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಸುದ್ದಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ಏನು ಬರುತ್ತೆ ಅದೇ ರೀತಿಯೇ ಇಲ್ಲಿ ಪೂರ್ತಿಯಾಗಿ ಘಟನೆ ನಡೀತಂದ್ಕೊಳ್ಳೇನೆ ಯಾರೋ ಇರ್ಬೋದು ಇದ್ರ ಹಿಂದೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲಿ ಕ್ಯಾಮ್ರಾ ನಡೀತಾ ಇಲ್ಲ, ಇಲ್ಲಿ ಕ್ಯಾಮ್ರಾ ಇಲ್ಲ, ಇವೆಲ್ಲ ಹೇಗೆ ಗೊತ್ತಾಗುತ್ತೆ? ಅಟ್ಲೀಸ್ಟ್ ಯಾಕಂತ ಹೇಳಿದ್ರೆ ಇಲ್ಲಾಂದ್ರೆ ಅವ್ರು ಒಂದು ವೇಳೆ ಕ್ಯಾಮ್ರಾ ಇತ್ತಂತ ಹೇಳಿದ್ರೆ ಅವ್ರ ಗಾಡಿ ರಿಜಿಸ್ಟ್ರೇಷನ್ ಇರಲಿ ಇನ್ನೊಂದಿರಲಿ ಅವ್ರ ಮುಖಚೇಹರೆ ಆದರೂ ಗೊತ್ತಾಗೋದಲ್ಲ. ಆಮೇಲೆ ಯಾವತ್ತೂ ಇಡೀ ಹೆಸರಲ್ಲಿ ದಾಳಿ ಮಾಡುವಂಥವ್ರು, ಇಡಿ ಅಧಿಕಾರಿ ಅಂತ ಮನೆಗೆ ಬರುವಂಥವ್ರು ಯಾರು ಮುಖ ಮುಚ್ಕೊಂಡೇನು ಮಾಸ್ಕ್ ಎಲ್ಲ ಹಾಕ್ಕೊಂಡು ಹೆಲ್ಮೆಟ್ ಎಲ್ಲ ಹಾಕ್ಕೊಂಡು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಯಾಕಂದ್ರೆ ಬಂದೇ ಬರುತ್ತೆ ಡೌಟು. ಹೀಗಾಗಿ ಈ ರೀತಿಯ ದಾಳಿ ಮಾಡುವಂಥವ್ರು ಯಾವಾಗಲೂ ಒಂದು ಏನು ಮಾಡ್ತಾರಂತ ಹೇಳಿದ್ರೆ ತಮಗೆ ಗೊತ್ತಿದ್ದ ಮೇಲೆ CCTV ಇಲ್ಲ ಅಂದರೆ ಅಲ್ಲಿಗೆ ಏನು ಮಾಡಿಬಿಡ್ತಾರಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದ್ದ ಮೇಲೇ ಈ ರೀತಿ ಓಪನ್ ಆಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಮಾಡುವಂಥವ್ರು ಏನಂತ ಹೇಳಿದ್ರೆ ಬೇರೆ ರೀತಿಯ ವೇಷಭೂಷಣಗಳು ಏನೀಗ ಮಲೆನಾಡಲ್ಲಿ ನಡೀತು. ಅಲ್ಲಿ ಅಂದ್ರೆ ಮನೆಯಲ್ಲಿ ನಾವು ನಿಮ್ಮ ಮನೆಯದು ವಾಸ್ತು ಸರಿ ಇಲ್ಲ, ನಿಮ್ಮ ಮನೆಯಲ್ಲಿ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ. ಮನೆ ಅಂದ ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಸಮಸ್ಯೆ ಅಂತೂ ಇದ್ದೇ ಇರುತ್ತೆ. ಸಮಸ್ಯೆ ಇರಲಾರ್ದ ಮನೆಗಳು ಎಲ್ಲೂ ಇಲ್ಲ. ಆದರೆ ಆ ಸಮಸ್ಯೆಗಳನ್ನೇ ಬಂಡವಾಳ ಮಾಡ್ಕೊಂಡಂತ ಬರುವಂಥವ್ರು ಇದಾರಲ್ಲ, ಇವರು ವಿಚಿತ್ರವಾದ ವೇಷಭೂಷಣ ಎಲ್ಲ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಾವು ಯಾರು ಬಂದರು ಯಾರು ಹೋದ್ರು ಅನ್ನೋದು ಗೊತ್ತಾಗಬಾರ್ದು ಅಂಥೇಳಿ ಬೇರೆ ಬೇರೆ ವೇಷಭೂಷಣದಲ್ಲಿ ಬಂದ್ಬಿಡ್ತಾರೆ. ಆದರೆ ಈ ಕೇಸಲ್ಲಿ ಆ ರೀತಿ ಆಗೋದಿಲ್ಲ. ಒಟ್ಟಾರೆಯಾಗಿ ಇದ್ರ ಬಗ್ಗೆ ಪೊಲೀಸ್ ತನಿಖೆ ಆದ ನಂತರ ಅಷ್ಟೇ ಗೊತ್ತಾಗಬೇಕು ಏನಾಯಿತು ಏನಿಲ್ಲ ಕತೆ ಅಂಥೇಳಿ. ಇಲ್ಲಿ ಯಾರ್ಯಾರಿದ್ರು ಯಾರಿಲ್ಲ, ಅವ್ರು ಹೇಗೆ ಕರೆಕ್ಟಾಗಿ ಇದೇ ಊರಿಗೆ ಬಂದರು, ಈ ರೀತಿ ಕೃತ್ಯವನ್ನು ಎಸಗಿ ಹೋದ್ರು ಅಂತ ಹೇಳಿದರೆ ಎಸಗಿ ಹೋದರು ಅಂತ ಹೇಳಬೇಕಾದ್ರೆ ಇದು ಪೊಲೀಸರ ಕುಲಂಕುಷವಾದ ತನಿಖೆಯಿಂದಷ್ಟೇ ಹೊರಗೆ ಬರಬೇಕು. ಇದೇ ರೀತಿ ರಾಜ್ಯದಲ್ಲಿ ಬೇಕಾದಷ್ಟು ನಡೀತಾ ಇದೆ. ಹೀಗಾಗಿ ದಯವಿಟ್ಟು ಜನಜಾಗೃತಿಯಿಂದ ಇರಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೋಟಿ ರೂಪಾಯಿ ಅಂತ ದೊಡ್ಡ ದೊಡ್ಡ ಮನೆಗಳಿರ್ತವೆ. CCTV ಒಂದು ವೇಳೆ ಇಲ್ಲ ಅಂದರೆ ಏನೆಲ್ಲ ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಉದಾಹರಣೆನೂ ಇಲ್ಲಿ ಎದ್ದು ಕಾಣುತ್ತೆ. ಇದೂ ಒಂದು ಕಾರಣ ದೊಡ್ಡದಾಗುತ್ತೆ ಅನ್ನೋದಕ್ಕೆ ಇದೂ ಒಂದು ಕಾರಣ ಅಂಥೇಳಿ ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ತನಿಖೆಯಿಂದ ಏನಾಗುತ್ತೆ ನೋಡುವ. ಕೇವಲ ಜನಜಾಗೃತಿಗೋಸ್ಕರ ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.